ನಮಸ್ತೆ ಸ್ನೇಹಿತರೆ. ಆಂಜನೇಯ ಸ್ತೋತ್ರಂ. ರಾಮನ ಭಕ್ತನಾದ ಹನುಮಂತನನ್ನು ಪುರಾಣಗಳಲ್ಲಿ ಎಲ್ಲಿಯೂ ಉಲ್ಲೇಖಿಸದಿದ್ದರೂ ಭಗವಂತನ ಪರಮ ಭಕ್ತನಾಗಿ ಪೂಜಿಸಲ್ಪಡುತ್ತಾನೆ. ಅವರು ಕೇಸರಿ ಮತ್ತು ಅಂಜನಾ ಅವರ ಮಗ ಮತ್ತು ಸಾಮಾನ್ಯವಾಗಿ ವಾಯುದೇವನ ಮಗ ಎಂದು ಕರೆಯಲಾಗುತ್ತದೆ. ಅವರನ್ನು ಶಿವನ ಅವತಾರವೆಂದು ಪರಿಗಣಿಸಲಾಗಿದೆ. ಅಂಜನಾನಂದನಂ ವೀರಂ ಜಾನಕಿ ಶೋಕನಾಶನಂ ಕಪೀಸಮಕ್ಷ ಅಂತರಂ ವಂದೇ ಲಂಕಾ ಭಯಂಕರಂ. ಅರ್ಥ: ಲಂಕೆಯ ಭಯೋತ್ಪಾದನೆಗೆ ನಮಸ್ಕಾರಗಳು. ಅಂಜನನ ವೀರಮಗ ಯಾರು ಅಂತ್ಯಗೊಳಿಸಿದರು? ಸೀತೆಯ ಎಲ್ಲ ದುಃಖಗಳನ್ನು ಯಾರು ವಾನರ ರಾಜ, ಯಾರು ರಾವಣನ ಮಗನಾದ ಅಕ್ಷನನ್ನು ಕೊಂದರು? ಮನೋಜವಂ ಮರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವತ ಆತ್ಮಜಂ ವಾನರಯುದ್ಧಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ. ಅರ್ಥ: ತನ್ನ ಮನಸ್ಸನ್ನು ಗೆದ್ದ, ಗಾಳಿಯಂತೆಯೇ ವೇಗವನ್ನು ಹೊಂದಿರುವ, ತನ್ನ ಅಂಗಗಳ ಮೇಲೆ ಪಾಂಡಿತ್ಯವನ್ನು ಹೊಂದಿರುವ ಜ್ಞಾನಿಗಳಲ್ಲಿ ಯಾರು ಶ್ರೇಷ್ಠ? ಗಾಳಿಯ ದೇವರ ಮಗ ಮತ್ತು ಯಾರು ರಾಮನ ದೂತರಿಗೆ ನಾನು ತಲೆಬಾಗಿ ನಮಸ್ಕರಿಸುತ್ತೇನೆ. ವಾನರ ಸೈನ್ಯದಲ್ಲಿ ಮುಖ್ಯಸ್ಥನಾಗಿದ್ದಾನೆ. ಆಂಜನೇಯ ಮದಿಪಾತಾಳನನಂ ಕಾಂಚನಾದ್ರಿ ಕಾಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಭಾವಮನ ನಂದನಂ. ಅರ್ಥ: ಅಂಜನನ ಮಗ ಘೋರ ಹತ್ಯೆ ಮಾಡುವವರಲ್ಲಿ ಶ್ರೇಷ್ಠ. ಚಿನ್ನದ ಪರ್ವತದಂತಿರುವ, ನೋಡಲು ಸುಂದರ ಮತ್ತು ಪಾರಿಜಾತ ವೃಕ್ಷದ ಬೇರುಗಳ ಬಳಿ ವಾಸಿಸುವ ಗಾಳಿ ದೇವತೆಯ ಮುದ್ದಿನ ಮಗನ ಮುಂದೆ ನಾನು ನಮಸ್ಕರಿಸುತ್ತೇನೆ. ಯಾತ್ರ ಯಾತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃಧಾ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅರ್ಥ: ರಕ್ಕಸರನ್ನು ಕೊನೆಗಾಣಿಸಿದ, ಸದಾ ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆಬಾಗಿ ಶ್ರೀರಾಮನ ಸ್ತುತಿಯನ್ನು ಆಡಿದ, ಎಲ್ಲೆಲ್ಲಿಯೂ ಇರುವ ಗಾಳಿದೇವನ ಮಗನಿಗೆ ನಾನು ಪ್ರಾರ್ಥಿಸುತ್ತೇನೆ ಮತ್ತು ನಮಸ್ಕರಿಸುತ್ತೇನೆ. ಫಲಶ್ರುತಿ. ಬುದ್ಧಿರ್ಬಲಂ ಯಶೋಧೈರ್ಯಂ
ನಿರ್ಭಯತ್ವಂ ಆರೋಗ್ಯದ ಅಜಾದ್ಯಂ ವಾಕ್ ಪಡು ತ್ವಾಂಚ ಅನುಮತ್ ಸ್ಮರಣಾತ್ ಭವೇತ್. ಅರ್ಥ: ಭಗವಾನ್ ಹನುಮಂತನನ್ನು ಧ್ಯಾನಿಸುವವನು ಜ್ಞಾನ, ಶಕ್ತಿ, ಕೀರ್ತಿ, ಧೈರ್ಯ, ನಿರ್ಭಯತೆ, ಆರೋಗ್ಯ, ಆಯಸ್ಸು ಮತ್ತು ಮಾತಿನ ಮೇಲೆ ಪಾಂಡಿತ್ಯವನ್ನು ಹೊಂದುವನು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.